ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಒಂದು ಪ್ರೇಮ ನಿವೇದನೆ. ಸಾಮಾನ್ಯವಾಗಿ ಇದು ಸಂತೋಷ, ಭರವಸೆ, ಆಮೇಲೆ ಒಂದು ಹೊಸ ಭವಿಷ್ಯದ ಸಂಕೇತ ಅಲ್ವಾ? ಹೌದು. ಆದ್ರೆ ನಾವು ಇವತ್ತು ಮಾತಾಡೋಕೆ ಹೊರಟಿರೋ ಕಥೆಯಲ್ಲಿ ಈ ಪ್ರೇಮ ನಿವೇದನೆ ನಡೆಯೋದು ರಕ್ತ, ಹಿಂಸೆ ಹಾಗೂ ಉನ್ಮಾದದ ಮಧ್ಯೆ. ಒಂದು ದೋಣಿಯ ಮೇಲೆ ಸುತ್ತಲೂ ಕೆಂಪಾದ ಸರೋವರದ ನೀರು, ಇಬ್ರು ಬದುಕುಳಿದವರು ಆಘಾತದಲ್ಲಿ ನಗುತ್ತಾ ಕೂತಿರ್ತಾರೆ. ಒಂದು ಸುಂದರ ರಜಾದಿನ ಈ ರೀತಿ ಅಂತ್ಯಗೊಳ್ಳೋಕೆ ಕಾರಣ ಏನು? ಇದರ ಹಿಂದಿನ ಆ ಮಾನಸಿಕ ಆಟಗಳನ್ನ, ಆ ಭಯಾನಕ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಕಥೆಯ ಆರಂಭಕ್ಕೆ ಹೋಗೋಣ. ಹೌದು. ಈ ಕಥೆ ಒಂದು ಪ್ರಶ್ನೆ ಕೇಳುತ್ತೆ. ಮನುಷ್ಯನ ಸಹನೆಗೆ ಕಟ್ಟಕಡೆಯ ಮಿತಿ ಯಾವುದು? ಪ್ರತ್ಯೇಕತೆ ಮತ್ತು ಭಯ ಅನ್ನೋದು ನಮ್ಮನ್ನ ಹೇಗೆಲ್ಲ ಬದಲಾಯಿಸಬಹುದು? ಈ ಇಡೀ ಘಟನಾವಳಿಯನ್ನ ನಾವು ಬಿಡಿಸಿ ನೋಡಿದಾಗ ಇದು ಕೇವಲ ಒಂದು ಭಯಾನಕ ಕಥೆಯಲ್ಲ, ಬದಲಿಗೆ ಮಾನವ ಸ್ವಭಾವದ ಒಂದು ಕರಾಳ ಅಧ್ಯಾಯದ ಅನಾವರಣ. ಆಕ್ಚುಲಿ ಈ ಕಥೆಯ ಕೇಂದ್ರ ಬಿಂದುವೇ ಬೋನ್ ಲೇಕ್ ಅನ್ನೋ ಸ್ಥಳ. ಹೌದು. ಅದರ ಹೆಸರೇ ಹೇಳೋ ಹಾಗೆ ಅದು ಕೇವಲ ಒಂದು ಸರೋವರ ಅಲ್ಲ, ಅದೊಂದು ಸಮಾಧಿ. ಈ ಸ್ಥಳದ ಹಿನ್ನೆಲೆ ಒಂದು ಪಾತ್ರದ ಥರ ಇದೆ ಅಲ್ವಾ? 1950ರ ದಶಕದಿಂದ ಒಬ್ಬ ಸರಣಿ ಹಂತಕ ತನ್ನ ಬಲಿಪಶುಗಳ ದೇಹಗಳನ್ನ ವಿಲೇವಾರಿ ಮಾಡೋಕೆ ಈ ಸರೋವರವನ್ನ ಬಳಸ್ತಿದ್ದ ಅನ್ನೋ ಒಂದು ವದಂತಿ ಬೇರೆ ಇದೆ. ಇಂಥ ಒಂದು ಜಾಗಕ್ಕೆ, ತಮ್ಮ ಸಂಬಂಧಕ್ಕೆ ಒಂದು ಹೊಸ ಚೈತನ್ಯ ಕೊಡೋಣ ಅಂತ ಸೇಜ್ ಮತ್ತು ಡಿಯಾಗೋ ಅನ್ನೋ ಜೋಡಿ ಬರ್ತಾರೆ. ಅವರ ಸಂಬಂಧದ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವರ ಸಂಬಂಧದಲ್ಲಿ ಒಂದು ರೀತಿಯ ಅಸಮತೋಲನ ಇತ್ತು ಅಂತ ಹೇಳ್ಬೋದು. ಡಿಯಾಗೋ ಒಬ್ಬ ಮಹತ್ವಾಕಾಂಕ್ಷಿ ಬರಹಗಾರ. ಓಕೆ. ಅವನು ತನ್ನ ಬರವಣಿಗೆಯ ಕನಸಿನ ಮೇಲೆ ಪೂರ್ತಿಯಾಗಿ ಗಮನ ಹರಿಸಲಿ ಅಂತ ಸೇಜ್ ಅವನ ಆರ್ಥಿಕ ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಾರೆ. ಇದು ಅವಳ ಪ್ರೀತಿಯ ಸಂಕೇತ. ಆದ್ರೂ ಡಿಯಾಗೋ ಮೇಲೆ ಒಂದು ರೀತಿಯ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ತಾನು ಏನಾದ್ರೂ ಸಾಧಿಸಿ ತೋರಿಸ್ಬೇಕು ಅನ್ನೋ ಒತ್ತಡ. ಹೌದು. ಸೇಜ್ನ ತ್ಯಾಗಕ್ಕೆ ಬೆಲೆ ಕೊಡ್ಬೇಕು ಅನ್ನೋ ಭಾರ ಅವನ ಮೇಲಿರುತ್ತೆ. ಅದಕ್ಕಾಗಿ ಈ ರಜಾದಿನ ಅವನ್ಗೆ ಬಹಳ ಮುಖ್ಯವಾಗಿತ್ತು. ಅವನು ತನ್ನ ಅಜ್ಜಿಯ ಮದುವೆಯ ಉಂಗುರ ತಂದಿದ್ದ. ಸೇಜ್ಗೆ ವಿವಾಹ ಪ್ರಸ್ತಾಪ ಮಾಡಿ ತಮ್ಮ ಭವಿಷ್ಯವನ್ನ. ಆದ್ರೆ ಅವರು ಆ ಸರೋವರದ ತೀರದಲ್ಲಿರುವ ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ಅವರ ಯೋಜನೆಗಳೆಲ್ಲ ಹಳಿತಪ್ಪೋಕೆ ಶುರುವಾಗುತ್ತೆ. ಆ ಮನೆ ಡಬಲ್ ಬುಕ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಈಗಾಗ್ಲೇ ಇನ್ನೊಂದು ಜೋಡಿ ಇರ್ತಾರೆ. ಹೌದು. ಇಲ್ಲಿಂದಲೇ ಕಥೆಯ ಮೊದಲ ತಿರುವು ಶುರು. ವಿಲ್ ಮತ್ತು ಸಿನ್ ಅನ್ನೋ ಆ ಎರಡನೇ ಜೋಡಿ ಸೇಜ್ ಮತ್ತು ಡಿಯಾಗೋಗಿಂತ ಸಂಪೂರ್ಣವಾಗಿ ಬೇರೆ ತರ. ಹೇಗೆ? ಅವರು ಹೆಚ್ಚು ಆತ್ಮವಿಶ್ವಾಸ ಉಳ್ಳವರು, ಗದ್ದಲದ ವ್ಯಕ್ತಿತ್ವದವರು, ಆಮೇಲೆ ಆ ಮನೆಯಲ್ಲಿ ತಾವೇ ಮಾಲೀಕರು ಅನ್ನೋ ಹಾಗೆ ವರ್ತಿಸ್ತಾರೆ. ಆ ಕ್ಷಣದಲ್ಲಿ ಸೇಜ್ ಮತ್ತು ಡಿಯಾಗೋಗೆ ಒಂದು ಆಯ್ಕೆ ಇತ್ತು, ವಾಪಸ್ ಹೋಗೋದು. ಆದ್ರೆ ಅವರು ಹೋಗೋದಿಲ್ಲ. ಯಾಕೆ? ಏನೋ ಸರಿಯಿಲ್ಲ ಅಂತ ಒಳಗೊಳಗೆ ಅನಿಸ್ತಿದ್ರು ಅವ್ರು ಯಾಕೆ ಅಲ್ಲೇ ಉಳಿಯೋಕೆ ನಿರ್ಧಾರ ಮಾಡ್ತಾರೆ? ಇದನ್ನೇ ಸಭ್ಯತೆಯ ಬಲೆ ಅಂತ ಹೇಳ್ಬೋದು. ನಮ್ಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಏನೋ ಸರಿಯಿಲ್ಲ ಅನ್ಸಿದ್ರೂ ಬೇರೆಯವ್ರಿಗೆ ಮುಜುಗರ ಮಾಡಬಾರ್ದು, ಸಂಘರ್ಷವನ್ನ ತಪ್ಪಿಸ್ಬೇಕು ಅಂತ ಸುಮ್ನಾಗ್ಬಿಡ್ತೀವಿ. ಹೌದು ಹೌದು. ಇಲ್ಲಿ ಆ ಸಭ್ಯತೆಯೇ ಒಂದು ಆಯುಧವಾಗಿ ಬಳಕೆ ಆಗ್ತಿದೆ. ಸೇಜ್ ಮತ್ತು ಡಿಯಾಗೋ ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋಕ್ ಪ್ರಯತ್ನಿಸ್ತಾ ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾರೆ. ಆ ಒಂದು ನಿರ್ಧಾರವೇ ಅವರನ್ನ ಆ ಮನೆಯೊಳಗೆ ಬಂದಿ ಹಾಕಿಸುತ್ತೆ. ಮೊದಲ ದಿನ ಎಲ್ಲವೂ ಒಂದು ವಿಚಿತ್ರ ನಾಟಕದ ತರ ನಡೆಯುತ್ತೆ. ನಾಲ್ಕರೂ ಒಟ್ಟಿಗೆ ಈಜಾಡ್ತಾರೆ, ಅಡುಗೆ ಮಾಡ್ತಾರೆ. ಆದ್ರೆ ಆ ರಾತ್ರಿ ಊಟದ ಸಮಯದಲ್ಲಿ ವಿಲ್ ಆ ಸರೋವರದ ಕರಾಳ ಇತಿಹಾಸದ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾನೆ. ಸರಣಿ ಹಂತಕನ ಬಗ್ಗೆ, ನೀರಿನ ಕೆಳಗೆ ಇನ್ನೂ ಕೊಳೆತಿರೋ ಶವಗಳಿರ್ಬೋದು ಅಂತ ಬಹುತೇಕ ಸಂಭ್ರಮದಿಂದ ವಿವರಿಸ್ತಾನೆ. ಇದು ಸುಮ್ನೆ ಒಂದು ಭಯಾನಕ ಕತೆ ಹೇಳಿದ ಹಾಗೆ ಕಾಣೋದಿಲ್ಲ. ಖಂಡಿತ ಇಲ್ಲ. ಅದು ಕೇವಲ ಭಯಾನಕ ಕಥೆಯಲ್ಲ, ಅದೊಂದು ಮಾನಸಿಕ ತಂತ್ರ. ಇದನ್ನ ಗಡಿಗಳನ್ನ ಪರೀಕ್ಷಿಸೋದು ಅನ್ಬೋದು. ಹೇಗಂದ್ರೆ, ಒಬ್ಬ ಬೇಟೆಗಾರ ತನ್ನ ಬೇಟೆಯ ಸುತ್ತ ನಿಧಾನವಾಗಿ ವೃತ್ತವನ್ನ ಬಿಗುಗೊಳಿಸುವ ಹಾಗೆ ವಿಲ್ ಇಲ್ಲಿ ಸೇಜ್ ಮತ್ತು ಡಿಯಾಗೋರ ಸಹನೆಯ ಮಿತಿಯನ್ನ ಪರೀಕ್ಷೆ ಮಾಡ್ತಿದ್ದಾನೆ. ಅವರಿದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ನಗುವೆ, ಭಯವೇ ಅಥವಾ ಅಸಡ್ಡೆಯೇ? ಇದು ಅವನ ಮುಂದಿನ ನಡೆಗೆ ದಾರಿ ತೋರಿಸುತ್ತೆ. ಮತ್ತು ಆ ಗಡಿಗಳನ್ನ ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ, ದೈಹಿಕವಾಗಿಯೂ ಮೀರಲು ಶುರು ಮಾಡ್ತಾರೆ. ಹೌದು. ವಿಲ್ ಸೇಜ್ ಹತ್ರ ಬಂದು ಅಸಭ್ಯವಾಗಿ ಮಾತಾಡ್ತಾನೆ. ಸಿನ್ ಡಿಯಾಗೋನನ್ನ ಮುಟ್ಟೋಕೆ ಪ್ರಯತ್ನಿಸ್ತಾಳೆ. ಇವೆಲ್ಲ ಸೇಜ್ ಮತ್ತು ಡಿಯಾಗೋಗೆ ಅಹಿತಕರ ಅನ್ಸಿದ್ರೂ ಅವರು ನಗುತ್ತಲೇ ಅದನ್ನ ತಳ್ಳಿ ಹಾಕ್ತಾರೆ. ಆದರೆ ಆ ಮನೆಯ ರಹಸ್ಯಗಳು ಅವರ ಭಯವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಹೌದು. ಮನೆಯಲ್ಲಿ ಬೀಗ ಹಾಕಿದ 2 ಕೋಣೆಗಳಿರ್ತವೆ. ವಿಲ್ ಮತ್ತು ಸಿನ್ ಎಲ್ಲರನ್ನೂ ಆ ಕೋಣೆಗಳನ್ನು ತೆಗೆಯೋಕೆ ಪ್ರಚೋದಿಸ್ತಾರೆ.
ಮೊದಲ ಕೋಣೆಯನ್ನು ತೆರೆದಾಗ ಅದರಲ್ಲಿ ಲೈಂಗಿಕ ಚಟುವಟಿಕೆಗಳಿಗೆ ಬಳಸೋ ಒಂದು ರೀತಿಯ ಉಯ್ಯಾಲೆ ಮತ್ತೆ ಬೇರೆ ವಸ್ತುಗಳಿರ್ತವೆ. ಇದು ಸೇಜ್ ಮತ್ತು ಡಿಯಾಗೋರಂತಹ ಸ್ವಲ್ಪ ಸಂಪ್ರದಾಯಸ್ಥ ಜೋಡಿಗೆ ಒಂದು ಆಘಾತ ಕೊಡುತ್ತೆ. ಸರಿ, ಮೊದಲ ಕೋಣೆ ಅವರ ನಡುವಿನ ಸಾಮಾಜಿಕ ಗಡಿಗಳನ್ನ ಮುರಿತು. ಆದರೆ ಎರಡನೇ ಕೋಣೆ ಅದಕ್ಕಿಂತಲೂ ಆಳವಾದ, ಅಂದ್ರೆ ವಾಸ್ತವ ಮತ್ತು ಭಯಾನಕತೆಯ ನಡುವಿನ ಗಡಿಯನ್ನೇ ಅಳಿಸಿ ಹಾಕುತ್ತೆ ಅಲ್ವಾ? ಖಚಿತವಾಗಿ. ಎರಡನೇ ಕೋಣೆಯಲ್ಲಿ ಆತ್ಮಗಳ ಜೊತೆ ಮಾತಾಡೋಕೆ ಬಳಸ್ತಾರೆ ಅನ್ನೋ ಒಂದು ಫಲಕ, ಅಂದ್ರೆ ಏನದು, ಉಯೀಜಾ ಬೋರ್ಡ್ ಇರುತ್ತೆ. ಓ ದೇವ್ರೆ! ಅದಕ್ಕಿಂತ ಭಯಾನಕ ಅಂದ್ರೆ ಆ ಕೋಣೆಯ ಒಂದು ಗೋಡೆ ಸಂಪೂರ್ಣವಾಗಿ ಸರೋವರದ ಸುತ್ತ ನಡೆದ ಕಣ್ಮರೆಗಳ ಬಗ್ಗೆ ಹಳೆಯ ಪೇಪರ್ ಕಟ್ಟಿಂಗ್ಸ್ನಿಂದ ತುಂಬಿ ಹೋಗಿರುತ್ತೆ. ಅದೊಂದು ಮರ್ಡರ್ ವಾಲ್. ಆ ಕ್ಷಣದಲ್ಲಿ ಒಂದು ಪ್ರೀತಿಯ ರಜಾದಿನದ ವಾತಾವರಣ ಸಂಪೂರ್ಣವಾಗಿ ಭಯಾನಕತೆಗೆ ತಿರುಗಿಬಿಡುತ್ತೆ. ಹೌದು. ಮರುದಿನ ಬೆಳಿಗ್ಗೆ ಈ ಮಾನಸಿಕ ಆಟಗಳು ಇನ್ನೂ ಕ್ರೂರವಾಗುತ್ತೆ. ಉಪಹಾರದ ಸಮಯದಲ್ಲಿ ವಿಲ್ ಒಂದು ಆಘಾತಕಾರಿ ಕೆಲಸ ಮಾಡ್ತಾನೆ. ಅವನು ಡಿಯಾಗೋನ ಅಜ್ಜಿಯ ಉಂಗುರವನ್ನ ಕದ್ದು ಎಲ್ಲರ ಮುಂದೆ ಸಿನ್ಗೆ ವಿವಾಹ ಪ್ರಸ್ತಾಪ ಮಾಡ್ತಾನೆ. ಇದು ಕೇವಲ ಒಂದು ಕಳ್ಳತನ ಅಥವಾ ತಮಾಷೆ ಅಲ್ಲ. ಇಲ್ವೇ ಇಲ್ಲ. ಇದೊಂದು ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಮಾಡಿದ ದಾಳಿ. ಡಿಯಾಗೋನ ಪುರುಷತ್ವ, ಅವನ ಯೋಜನೆಗಳು, ಅವನ ಗುರುತಿನ ಮೇಲಿನ ನೇರ ಹಲ್ಲೆ. ಅವನು ಅತ್ಯಂತ ಪವಿತ್ರ ಅಂತ ಭಾವಿಸಿದ ವಸ್ತುವನ್ನ, ಅವನ ಪ್ರೀತಿಯ ಸಂಕೇತವನ್ನ ಅವನ ಕಣ್ಣೆದುರೇ ಅಪವಿತ್ರಗೊಳಿಸಲಾಗುತ್ತೆ. ಡಿಯಾಗೋ ಕೋಪದಿಂದ ವಿಲ್ನನ್ನ ಎದುರಿಸಿದಾಗ ಏನಾಗುತ್ತೆ? ಆಗ ವಿಲ್ನ ನಿಜವಾದ ಕುಶಲತೆ ಹೊರಬರುತ್ತೆ. ಹೌದು. ಅವನು ಕೋಪಕ್ಕೆ ಕೋಪದಿಂದ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವನು ನಾಟಕ ಆಡ್ತಾನೆ. ತಾನು ಹತಾಶನಾಗಿದ್ದೇನೆ, ಸಿಂತನಿಗೆ ಮೋಸ ಮಾಡ್ತಿದ್ದಾಳೆ, ಅದಕ್ಕಾಗಿ ಹೀಗೆ ಮಾಡಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನನ್ನ ಸಂಪೂರ್ಣವಾಗಿ ನಿಶ್ಶಸ್ತ್ರಗೊಳಿಸುತ್ತೆ. ಇದು ವಿಭಜಿಸಿ ಮತ್ತು ಆಳ್ಳೆ ತಂತ್ರದ ಆರಂಭ. ಇದಾದ ನಂತರ ಅವರು ಸೇಜ್ ಮತ್ತು ಡಿಯಾಗೋರನ್ನ ಬೇರೆ ಬೇರೆ ಮಾಡ್ತಾರೆ. ವಿಲ್ ಸೇಜ್ನನ್ನ ದಿನಸಿ ಸಾಮಾನು ತರೋಕೆ ಅಂತ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕಾರಿನಲ್ಲಿ ಅವಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತಾನೆ. ಅವನು ಅತ್ಯಂತ ಕ್ರೂರವಾದ ಸುಳ್ಳನ್ನ ಹೇಳ್ತಾನೆ. ಡಿಯಾಗೋ ತಮ್ಮ ಲೈಂಗಿಕ ಜೀವನದ ಬಗ್ಗೆ ಅತೃಪ್ತನಾಗಿದ್ದಾನೆ ಮತ್ತು ಸೇಜ್ ತನ್ನನ್ನು ತಾನೇ ಸಂತೃಪ್ತಿಪಡಿಸಿಕೊಳ್ಳೋದನ್ನ ನೋಡಿ ಅವನಿಗೆ ಕೀಳರಿಮೆ ಆಗಿದೆ ಅಂತ ಹೇಳ್ತಾನೆ. ಓ, ಇದು ಸೇಜ್ನಲ್ಲಿ ಅವಮಾನ ಮತ್ತು ಕೋಪವನ್ನ ಸೃಷ್ಟಿ ಮಾಡೋ ಸಂಚು. ಹೌದು. ಅವಳು ತನ್ನ ಅತ್ಯಂತ ಖಾಸಗಿ ವಿಷಯವನ್ನ ಡಿಯಾಗೋ ಈ ಅಪರಿಚಿತನ ಜೊತೆ ಹಂಚಿಕೊಂಡಿದ್ದಾನೆ ಅಂತ ನಂಬಿಬಿಡ್ತಾಳೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಸಿನ್ ಡಿಯಾಗೋನ ತಲೆಯಲ್ಲಿ ಸೇಜ್ ವಿರುದ್ಧವಾಗಿ ಮಾತಾಡ್ತಾಳೆ. ಅವಳು ನಿನ್ನನ್ನ ಗೌರವಿಸೋದಿಲ್ಲ, ನೀನು ಅವಳಿಗಿಂತ ಉತ್ತಮವಾದುದಕ್ಕೆ ಅರ್ಹ ಅಂತ ಹೇಳಿ ಅವನನ್ನ ಸೆಳೆಯೋಕ್ ಪ್ರಯತ್ನಿಸ್ತಾಳೆ. ಅವರು ಸೇಜ್ ಮತ್ತು ಡಿಯಾಗೋರ ಸಂಬಂಧದ ಮೇಲೆ ನೇರವಾಗಿ ದಾಳಿ ಮಾಡೋದಿಲ್ಲ. ಬದಲಿಗೆ ಅವರ ನಂಬಿಕೆಯ ಅಡಿಪಾಯದಲ್ಲಿ ಸಣ್ಣ ಸಣ್ಣ ಬಿರುಕುಗಳನ್ನು ಸೃಷ್ಟಿ ಮಾಡ್ತಾರೆ. ಒಂದು ಸುಳ್ಳು ಇಲ್ಲಿ, ಒಂದು ಅನುಮಾನ ಅಲ್ಲಿ. ನೋಡ್ತಾ ನೋಡ್ತಾ ಇಡೀ ಕಟ್ಟಡವೇ ಕುಸಿದು ಬೀಳುತ್ತೆ. ಇದು ಮಾನಸಿಕ ನೆಲಬಾಂಬುಗಳನ್ನಿಟ್ಟ ಹಾಗೆ. ಖಂಡಿತ. ದೈಹಿಕವಾಗಿ ಒಂದೇ ಮನೆಯಲ್ಲಿದ್ರೂ ಮಾನಸಿಕವಾಗಿ ಅವರನ್ನ ಸಾವಿರಾರು ಮೈಲುಗಳಷ್ಟು ದೂರ ಮಾಡಲಾಗಿತ್ತು. ಅಂದು ಸಂಜೆ ಪರಿಸ್ಥಿತಿ ಒಂದು ಸ್ಫೋಟಕ ಹಂತಕ್ಕೆ ತಲುಪುತ್ತೆ. ಸಿನ್ ಎಲ್ಲರೂ ಮಾಲಿ ಅನ್ನೋ ಡ್ರಗ್ ತಗೋಬೇಕು ಅಂತ ಸಲಹೆ ಕೊಡ್ತಾಳೆ. ಆದ್ರೆ ಸೇಜ್ ಅನುಮಾನದಿಂದ ತುಂಬಿದ್ದು ಒಂದು ಅತ್ಯಂತ ಬುದ್ಧಿವಂತಿಕೆಯ ನಿರ್ಧಾರ ತಗೊಳ್ತಾಳೆ. ಹೌದು. ಅವಳು ಮಾತ್ರೆ ತಗೊಂಡ ಹಾಗೆ ನಟಿಸ್ತಾಳೆ, ಆದರೆ ಅದನ್ನ ನಿಜವಾಗಿ ನುಂಗೋದಿಲ್ಲ. ಇದು ಕಥೆಯ ಅತ್ಯಂತ ಪ್ರಮುಖ ತಿರುವು. ಇದು ಅವಳಿಗೆ ಮುಂದಿನ ಘಟನೆಗಳನ್ನ ಸ್ಪಷ್ಟ ಮನಸ್ಸಿನಿಂದ ನೋಡೋಕೆ ಒಂದು ಕಾರ್ಯತಂತ್ರದ ಅನುಕೂಲ ಕೊಡುತ್ತೆ. ಅಮಲಿನಲ್ಲಿದ್ದ ಹಾಗೆ ನಟಿಸ್ತಾ ಅವಳು ವಿಲ್ ಮತ್ತು ಸಿನ್ ಅವರ ನಿಜವಾದ ಮುಖವನ್ನು ನೋಡಬಹುದು. ಮತ್ತು ಅವಳು ನೋಡ್ತಾಳೆ ಸ್ಪಷ್ಟ ಮನಸ್ಸಿನಿಂದ. ಅವಳು ವಿಲ್ ಮತ್ತು ಸಿನ್ ನಡುವಿನ ಆ ರಹಸ್ಯ ನೋಟಗಳನ್ನ, ಸಂಕೇತಗಳನ್ನ ಗಮನಿಸ್ತಾಳೆ. ಆಗ ಅವಳಿಗೆ ಸತ್ಯದ ಅರಿವಾಗುತ್ತೆ. ಹೌದು, ಅವರು ಕೇವಲ ವಿಚಿತ್ರ ಜೋಡಿಯಲ್ಲ, ಅವರು ಅಪಾಯಕಾರಿ ಪರಭಕ್ಷಕರು. ಅವರ ಪ್ರತಿಯೊಂದು ನಡೆ, ಪ್ರತಿಯೊಂದು ಮಾತು ಒಂದು ಪೂರ್ವನಿಯೋಜಿತ ಯೋಜನೆಯ ಭಾಗವಾಗಿತ್ತು. ಅನುಮಾನವು ನಿಶ್ಚಿತತೆಗೆ ತಿರುಗುವ ಕ್ಷಣ ಅದು. ಅವಳು ಡಿಯಾಗೋ ಜೊತೆ ಒಂದು ಕ್ಷಣ ಏಕಾಂತ ಸಿಕ್ಕಾಗ ಸತ್ಯವನ್ನ ಹೇಳ್ತಾಳೆ. ಅವರು ಸುಳ್ಳು ಹೇಳ್ತಿದ್ದಾರೆ, ಅವರು ನಮ್ಮನ್ನ ಪರಸ್ಪರರ ವಿರುದ್ಧ ಎತ್ತಿಕಟ್ಟುತ್ತಿದ್ದಾರೆ ಅಂತ ಎಚ್ಚರಿಸ್ತಾಳೆ. ಆ ಕ್ಷಣದಲ್ಲಿ ವಿಲ್ ಮತ್ತು ಸಿನ್ ಸೃಷ್ಟಿಸಿದ್ದ ಆ ಮಾನಸಿಕ ಜಾಲ ಹರಿದೋಗುತ್ತೆ. ಡಿಯಾಗೋಗೂ ಸತ್ಯದ ಅರಿವಾಗುತ್ತೆ. ತಕ್ಷಣವೇ ಅವರು ಅಲ್ಲಿಂದ ತಪ್ಪಿಸ್ಕೊಡೋಕೆ ತಮ್ಮ ಎಲೆಕ್ಟ್ರಿಕ್ ಕಾರಿನ ಹತ್ರ ಓಡ್ತಾರೆ. ಆದ್ರೆ ಅವರು ಕಾರು ಸ್ಟಾರ್ಟ್ ಮಾಡಿದಾಗ ಡ್ಯಾಶ್ಬೋರ್ಡ್ನಲ್ಲಿ ಒಂದು ಎಚ್ಚರಿಕೆ ಕಾಣಿಸ್ತೆ. ಚಾರ್ಜರ್ ತೆಗೆದು ಹಾಕಲಾಗಿತ್ತು. ಬ್ಯಾಟರಿಯಲ್ಲಿ ಕೇವಲ 6 ಮೈಲ್ಗಳ ವ್ಯಾಪ್ತಿ ಮಾತ್ರ ಉಳಿದಿರುತ್ತೆ. 6 ಮೈಲುಗಳು ಅಂದ್ರೆ ಅವರು ಆ ಮನೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹೌದು, ಅಲ್ಲಿಯೇ ಸಿಕ್ಕಾಕೊಂಡಿದ್ದಾರೆ.
ಅವರದೇ ತಂತ್ರಜ್ಞಾನ, ಅವರ ರಕ್ಷಣೆಯಾಗಬೇಕಿದ್ದ ಕಾರು ಈಗ ಅವರ ಪಾಲಿಗೆ ಒಂದು ಪಂಜರವಾಗಿದೆ. ಒಂದು ನಿಮಿಷ, ಅವ್ರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ, ಆದ್ರೆ ಅವ್ರದೇ ಕಾರು ಅವರ ವಿರುದ್ಧ ಪಿತೂರಿ ನಡೆಸಿದ ಹಾಗಾಯ್ತು ಅಲ್ವಾ? ಚಾರ್ಜರ್ ತೆಗೆದು ಹಾಕಲಾಗಿದೆ ಅಂದ್ರೆ ಇದು ಆಕಸ್ಮಿಕ ಅಲ್ಲ, ಇದು ಮೊದಲೇ ಯೋಜಿಸಿದ ಬಲೆ. ಹೌದು. ಅವ್ರು ಏನ್ ಮಾಡ್ಬೇಕು ಅಂತ ಯೋಚಿಸೋ ಮೊದ್ಲೇ ವಿಲ್ ಅವರ ಮುಂದೆ ನಿಂತಿರ್ತಾನೆ. ಅವನು ಅಂತಿಮ ಮಾನಸಿಕ ಹೊಡೆತವನ್ನ ಕೊಡ್ತಾನೆ. ತಾನು ಸೇಜ್ ಜೊತೆ ಮಲಗಿದ್ದಾಗಿ ಡಿಯಾಗೋಗೆ ಹೇಳ್ತಾನೆ. ಈ ಗೊಂದಲದಲ್ಲಿ ಡಿಯಾಗೋ ಕಾರನ್ನ ರಿವರ್ಸ್ ಮಾಡ್ತಿದ್ದಾಗ ಸಿನ್ ತನ್ನ ವಾಹನದಿಂದ ಅವರ ಕಾರಿಗೆ ರಭಸವಾಗಿ ಡಿಕ್ಕಿ ಹೊಡಿತಾಳೆ. ಎಲ್ಲವೂ ಕತ್ತಲಾಗುತ್ತೆ. ಮಾನಸಿಕ ಆಟಗಳ ಮುಗಿದವು. ಈಗ ದೈಹಿಕ ಹಿಂಸೆಯ ಪರ್ವ ಆರಂಭವಾಗುತ್ತೆ. ಸೇಜ್ ಮತ್ತು ಡಿಯಾಗೋ ಎಚ್ಚರಗೊಂಡಾಗ ಅವರು ಮನೆಯೊಳಗೆ ಡಕ್ಟ್ ಟೇಪ್ನಿಂದ ಬಂಧನಾಗಿರ್ತಾರೆ. ಆಗ ವಿಲ್ ಮತ್ತು ಸಿನ್ ತಮ್ಮ ನಿಜವಾದ ಗುರುತನ್ನ ಬಹಿರಂಗಪಡಿಸ್ತಾರೆ. ಅವರು ಥಾಮಸ್ ಮತ್ತು ಆಲಿಸ್ ಪ್ರೈಸ್, ಅಣ್ಣ ತಂಗಿ. ಅವರ ಹಿನ್ನೆಲೆ ಇನ್ನೂ ಭಯಾನಕ. ಹದಿಹರೆಯದಲ್ಲಿ ಆರಂಭವಾದ ಅಗಮ್ಯ ಸಂಬಂಧ ಇದನ್ನ ಕಂಡುಹಿಡಿದಾಗ ತಮ್ಮ ಪೋಷಕರನ್ನೇ ಕೊಲೆ ಮಾಡಿದ್ರು. ಈ ಮನೆ ಅವರ ಹತ್ಯಾಕಾಂಡದ ಸ್ಥಳವಾಗಿತ್ತು. ಓ ದೇವ್ರೇ! ಅವರು ಜೋಡಿಗಳನ್ನ ಇಲ್ಲಿಗೆ ಆಹ್ವಾನಿಸಿ, ಮಾನಸಿಕವಾಗಿ ಹಿಂಸಿಸಿ, ಅವರ ಸಂಬಂಧದ ಶಕ್ತಿಯನ್ನ ಪರೀಕ್ಷಿಸಿ, ಆಮೇಲೆ ಅವರನ್ನ ಕೊಲ್ಲೋದು ಅವರ ವಿಕೃತ ಆಟವಾಗಿತ್ತು. ಆದ್ರೆ ಈ ಬಾರಿ ಅವರ ಆಟ ಅಂದುಕೊಂಡ ಹಾಗೆ ನಡೆಯೋದಿಲ್ಲ. ಸೇಜ್ ಹೇಗೋ ತನ್ನ ಬಂಧನದಿಂದ ತಪ್ಪಿಸ್ಕೊಳ್ತಾಳೆ. ತಕ್ಷಣ ಆಲಿಸ್ ಅಂದ್ರೆ ಸಿನ್ ಚಾಕು ಹಿಡಿದು ಅವಳನ್ನ ಅಟ್ಸ್ಕೊಂಡ್ ಬರ್ತಾಳೆ. ಸೇಜ್ ತನ್ನನ್ನ ರಕ್ಷಿಸ್ಕೊಳಕ್ಕೆ ಸಿಕ್ಕಿದ ಗಾಜಿನ ತುಂಡಿಂದ ಆಲಿಸ್ನ ಮುಖಕ್ಕೆ ಹೊಡಿತಾಳೆ. ಆ ಕ್ಷಣದಲ್ಲಿ ಅವಳು ಬಲಿಪಶುವಾಗಿ ಉಳಿಯೋದಿಲ್ಲ. ಇದು ಕೇವಲ ಬದುಕುಳಿಯುವ ಹೋರಾಟ. ಯೋಚಿಸೋಕೆ ಸಮಯವಿಲ್ಲ, ಕೇವಲ ಪ್ರತಿಕ್ರಿಯೆ. ಆ ಕ್ಷಣದಲ್ಲಿ ಸೇಜ್ ಕೂಡ ಒಬ್ಬ ಹೋರಾಟಗಾರ್ತಿಯಾಗಿ ಬದಲಾಗುತ್ತಾಳೆ. ಥಾಮಸ್ ಮತ್ತು ಆಲಿಸ್ ಅವರ ಸಂಬಂಧವನ್ನ ಮುರಿಯೋಕೆ ಪ್ರಯತ್ನಿಸಿದ್ರು. ಆದರೆ ಈ ಅಪಾಯ ಅವರಿಬ್ಬರನ್ನ ಮತ್ತೆ ಒಂದು ಮಾಡಿದೆ. ನಂತರ ಥಾಮಸ್ ಅಂದ್ರೆ ವಿಲ್ ಕೊಡಲಿಯಿಂದ ಸೇಜ್ನನ್ನ ಬೆನ್ನಟ್ಟುತ್ತಾನೆ. ಆದರೆ ಅವನ ಅಹಂಕಾರವೇ ಅವನಿಗೆ ಮುಳುವಾಗುತ್ತೆ. ಅವನು ಅವಳನ್ನ ಕೀಟಲೆ ಮಾಡ್ತಾ ಕೊಡಲಿಯನ್ನ ಅವಳ ಕೈಗೆ ಹತ್ತಿರ ಇಡ್ತಾನೆ. ಅದೇ ಸಮಯದಲ್ಲಿ ಡಿಯಾಗೋ ಕೂಡ ತಪ್ಪಿಸಿಕೊಂಡು ದೋಣಿಯ ಕೆಳಗೆ ಅಡಗಿಕೊಳ್ತಾನೆ. ಮೇಲಿದ್ದ ಆಲಿಸ್ನ ಪಾದಕ್ಕೆ ಚಾಕುವಿನಿಂದ ಇರಿದು ಅವಳನ್ನ ಅಲ್ಲೇ ಬಂದಿಯಾಗಿಸ್ತಾನೆ. ಅವ್ರು ಈಗ ಒಂದು ತಂಡವಾಗಿ ಹೋರಾಡ್ತಿದ್ದಾರೆ, ಒಬ್ರನ್ನೊಬ್ರು ರಕ್ಷಿಸ್ಕೊಳ್ತಿದ್ದಾರೆ. ಹೌದು. ಥಾಮಸ್ ಒಂದು ಎಲೆಕ್ಟ್ರಿಕ್ ಚೇನ್ಸಾ ತಗೊಂಡು ಡಿಯಾಗೋನನ್ನ ಕೊಲ್ಲೋಕ್ ಹೋಗ್ತಾನೆ. ಆದ್ರೆ ಸೇಜ್ ಥಾಮಸ್ ಕೈಬಿಟ್ಟ ಕೊಡಲಿಯನ್ನ ತಗೊಂಡು ಅವನ ತಲೆಗೆ ಹೊಡೆದು ಅವನನ್ನ ಕೊಂದು ಹಾಕ್ತಾಳೆ. ಥಾಮಸ್ನ ಆಟ ಮುಗೀತು. ಆದ್ರೆ ಆಲಿಸ್ ಇನ್ನೂ ಜೀವಂತವಾಗಿದ್ದಾಳೆ. ಸೇಜ್ ಮತ್ತು ಡಿಯಾಗೋ ದೋಣಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಗಾಯಗೊಂಡ ಆಲಿಸ್ ಅವ್ರ ಮೇಲೆ ದಾಳಿ ಮಾಡ್ತಾಳೆ. ಹೋರಾಟದಲ್ಲಿ ಡಿಯಾಗೋ ಕೊಡ್ಲಿಯಿಂದ ಅವಳ ಕೈಗೆ ಹೊಡಿತಾನೆ ಮತ್ತು ಅವಳ ಬೆರಳುಗಳು ತುಂಡಾಗುತ್ತವೆ. ನಂತರ ಆಲಿಸ್ ನೀರಿಗೆ ಬೀಳುತ್ತಾಳೆ. ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಅತ್ಯಂತ ಭಯಾನಕ ರೀತಿಯಲ್ಲಿ ಅವಳ ಅಂತ್ಯವಾಗುತ್ತೆ. ಏನಾಗುತ್ತೆ? ಅವಳ ಉದ್ದನೆಯ ಕೂದಲು ದೋಣಿಯ ಪ್ರೊಪೆಲ್ಲರ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೇಜ್ ದೋಣಿಯನ್ನ ರಿವರ್ಸ್ ಮಾಡಿದಾಗ ಪ್ರೊಪೆಲ್ಲರ್ ಆಲಿಸ್ನನ್ನ ಎಳೆದುಕೊಂಡು ಕೊಲ್ಲುತ್ತೆ. ಸರೋವರದ ನೀರು ಕೆಂಪಾಗುತ್ತೆ. ಆ ಕ್ಷಣದ ಮೌನವನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಹಿಂಸೆ ಮುಗ್ದಿದೆ, ಆದ್ರೆ ಅದರ ಆಘಾತ ಆಗತಾನೆ ಶುರುವಾಗ್ತಿದೆ. ಸೇಜ್ ಮತ್ತು ಡಿಯಾಗೋ ಬೋನ್ ಲೇಕ್ನ ಮಧ್ಯದಲ್ಲಿ ದೋಣಿಯಲ್ಲಿ ತೇಲ್ತಾ ಇರ್ತಾರೆ, ರಕ್ತಸಿಕ್ತರಾಗಿ ಆಘಾತಕ್ಕೊಳಗಾವ ಸ್ಥಿತಿಯಲ್ಲಿ. ಅವರು ಬದುಕುಳಿದಿದ್ದಾರೆ. ಅದೇ ಕಥೆಯ ಅಂತಿಮ ದೃಶ್ಯವೂ ಆ ಬದುಕುಳಿಯುವಿಕೆಯ ಅರ್ಥವನ್ನೇ ಪ್ರಶ್ನೆ ಮಾಡುತ್ತೆ. ದೋಣಿಯ ಒಳಗೆ ಆಲಿಸ್ನ ತುಂಡಾದ ಬೆರಳು ಬಿದ್ದಿರುತ್ತೆ. ಅದರ ಮೇಲೆ ಡಿಯಾಗೋನ ಅಜ್ಜಿಯ ಉಂಗುರವಿರುತ್ತೆ. ಡಿಯಾಗೋ ಅದನ್ನ ತಗೊಳ್ತಾನೆ. ಆ ರಕ್ತಾರು ಹಿಂಸೆಯ ಮಧ್ಯೆ ಸೇಜ್ಗೆ ವಿವಾಹ ಪ್ರಸ್ತಾಪ ಮಾಡ್ತಾನೆ. ಇದೊಂದು ವಿಚಿತ್ರವಾದ ಮನಸ್ಸನ್ನ ಕಲ್ಕುವ ದೃಶ್ಯ. ಹೌದು. ಪ್ರೀತಿ ಮತ್ತು ಸಂಭ್ರಮದ ಸಂಕೇತ ಆಗಬೇಕಿದ್ದ ಆ ಕ್ಷಣ ಈಗ ಹಿಂಸೆ ಮತ್ತು ಸಾವಿನಿಂದ ಸಂಪೂರ್ಣವಾಗಿ ಕಳಂಕಿತವಾಗಿದೆ. ಅವರ ಪ್ರತಿಕ್ರಿಯೆ ಇನ್ನೂ ವಿಚಿತ್ರವಾಗಿರುತ್ತೆ. ಮೊದಲು ಇಬ್ರೂ ಉನ್ಮಾದದಿಂದ ನಗೋಕೆ ಶುರು ಮಾಡ್ತಾರೆ. ಅದು ಸಂತೋಷದ ನಗುವಲ್ಲ, ಅದು ಆಘಾತ, ಭಯ, ಅರು ಎಲ್ಲವನ್ನೂ ಕಳೆದುಕೊಂಡ ನೋವಿನಿಂದ ಬರೋ ನಗು. ಆ ನಗು ಕ್ರಮೇಣ ಮೌನಕ್ಕೆ ತಿರುಗುತ್ತೆ. ಅವರು ಕೇವಲ ಶೂನ್ಯವನ್ನ ನೋಡ್ತಾ ಕೂತಿರ್ತಾರೆ. ಹಾಗಾದ್ರೆ ಅಂತಿಮ ಪ್ರಶ್ನೆ, ಅವರು ಆ ರಾತ್ರಿಯನ್ನ ಬದುಕುಳಿದಿರಬಹುದೋ? ಆದ್ರೆ ಅವರು ನಿಜವಾಗಿಯೂ ಜೀವಂತವಾಗಿದ್ದಾರೆಯಾ? ಆ ಉನ್ಮಾದದ ನಗು, ಅರು ನಂತರದ ಮೌನ ಅವರ ಭವಿಷ್ಯದ ಬಗ್ಗೆ ಏನ್ ಹೇಳುತ್ತೆ? ಬಹುಶಃ ಇಲ್ಲ. ಆ ನಗು ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಅವರು ದೈಹಿಕವಾಗಿ ಬದುಕುಳಿದಿದ್ದಾರೆ, ಆದರೆ ಅವರು ಮೊದಲು ಇದ್ದ ವ್ಯಕ್ತಿಗಳಾಗಿ ಖಂಡಿತ ಉಳಿದಿಲ್ಲ.
ಈ ಕಥೆಯು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳುತ್ತೆ. ಬದುಕುಳಿಯೋದಕ್ಕೂ ಮತ್ತೆ ನಿಜವಾಗಿ ಬದುಕೋದಕ್ಕೂ ಇರೋ ವ್ಯತ್ಯಾಸ ಏನು? ಅವರ ಪ್ರೀತಿಯ ಸಂಕೇತವಾದ ಉಂಗುರವು ಈಗ ಶಾಶ್ವತವಾಗಿ ಹಿಂಸೆಯೊಂದಿಗೆ ಬೆರೆತು ಹೋಗಿದೆ. ಆ ನೆನಪಿನಿಂದ ಅವರು ಎಂದಿಗೂ ಪಾರಾಗೋಕೆ ಸಾಧ್ಯವಿಲ್ಲ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಕೆಲವೊಮ್ಮೆ ಅತ್ಯಂತ ಸುಂದರವಾದ ಸ್ಥಳಗಳು ಅತ್ಯಂತ ಕರಾಳ ರಹಸ್ಯಗಳನ್ನ ಮರೆಮಾಚಿರ್ತವೆ. ಮತ್ತು ಒಮ್ಮೆ ನೀವು ಆ ಪ್ರಪಾತವನ್ನ ನೋಡಿದ್ರೆ ಅದು ನಿಮ್ಮನ್ನ ಶಾಶ್ವತವಾಗಿ ಬದಲಾಯಿಸುತ್ತೆ. ನೀವು ಬದುಕುಳಿಬಹುದು, ಆದ್ರೆ ನೀವು ಮೊದಲು ಇದ್ದ ವ್ಯಕ್ತಿಯಾಗಿ ಎಂದಿಗೂ ಹಿಂತಿರುಗಿ ಬರೋಕೆ ಸಾಧ್ಯವಾಗೋದಿಲ್ಲ.